ಅಣ್ಣ ಸ್ವಲ್ಪ ಆಡಿಯೋ ಟೆಸ್ಟ್ ಕೊಡ್ತೀರಣ್ಣ. ಏನು ಹಾನ್ ಮಾಡಬೇಕಾ? ಹೌದು ಸ್ವಾಮಿ. ಸೀಸನ್ 11 ಅಂದ ತಕ್ಷಣ 11 ಅನ್ನೋದು ಒಂಥರ ಮ್ಯಾಜಿಕ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಯೂನಿವರ್ಸ್ ನಂಬರ್ ಅಂತೀವಿ. ಹಾಗಾಗಿ ಸೀಸನ್ 11 ಸಾಕಷ್ಟು ವಿಚಾರಗಳಿಂದ ತುಂಬಾ ಹೊಸದಾಗಿ ನಿಮ್ಮ ಮುಂದೆ ಬರೋದಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಒಂದು ಲೈನಲ್ಲಿ ನಾನು ಹೇಳೋದಾದ್ರೆ, ಈ 10 ಸೀಸನ್ಗಳು ಒಂದು ಲೆಕ್ಕ ಆದ್ರೆ ಈ 11ನೇ ಸೀಸನ್ ಒಂದು ಹೊಸ ಲೆಕ್ಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದಕ್ಕೆ ನಾವು ಇದನ್ನ ಹೇಳ್ತಾ ಇರೋದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದು ಹೊಸ ಅಧ್ಯಾಯ ಅಂತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇಷ್ಟು ಕ್ಯಾಮ್ರಾಗಳನ್ನು ನೋಡೋದೇ ನಮಗೊಂದು ಖುಷಿ. ಹಾಗೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಸುದೀಪ್ ಸರ್ ಅನ್ನೋ ಹೆಸರು, ಆ ವ್ಯಕ್ತಿತ್ವ ಅದರ ಜೊತೆಗೆ ಬರುತ್ತೆ. ಸರ್, ನೀವು ಕೇವಲ ಈ ಕಾರ್ಯಕ್ರಮದ ಹೋಸ್ಟ್ ಅಲ್ಲ, ಫೇಸ್ ಅಲ್ಲ, ಇದರ ಸೋಲ್, ಜೀವಾಳ ಎಲ್ಲ ನೀವೇ. ಎ ವಾರ್ಮ್ ವೆಲ್ಕಮ್ ಟು ಯು ಸರ್. ಪ್ರೀತಿಯ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೆಸಿಡೆಂಟ್ ಜನರಲ್ ಎಂಟರ್ಟೈನ್ಮೆಂಟ್ ವೈಕಮ್ 18 ಮಿಸ್ಟರ್ ಅಲೋಕ್ ಜೈನ್ ಅವರು ಕೂಡ ಆಗಮಿಸಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಸರ್ ನಿಮಗೂ ಕೂಡ. ಹಾಗೆ ಫೌಂಡರ್ ಅಂಡ್ ಗ್ರೂಪ್ ಸಿಇಒ ವಾಣಿಜ್ಯ ಏಷ್ಯಾ ಅಂಡ್ ಎಂಡಮಲ್ ಶೈನ್ ಇಂಡಿಯಾ ಮಿಸ್ಟರ್ ದೀಪಕ್ ದಾರ್ ಅವರು ಕೂಡ ಆಗಮಿಸಿದ್ದಾರೆ. ಸರ್ ನಿಮಗೂ ಕೂಡ ವೆಲ್ಕಮ್. ಸೀಸನ್ 11 ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ಈ ಪ್ರೆಸ್ ಮೀಟ್ನಲ್ಲಿ ತಿಳಿಸೋದಿದೆ. ಆದರೆ ಅದಕ್ಕೂ ಮುಂಚೆ ನಾವು ಈ ಹಿಂದಿನ ಸೀಸನ್ ಬಗ್ಗೆ ಮಾತನಾಡದೇ ಇದ್ರೆ ಈ ಕಾರ್ಯಕ್ರಮ ಇನ್ಕಂಪ್ಲೀಟ್ ಆಗತ್ತೆ. ಸೀಸನ್ 10 ದೊಡ್ಡ ಮಟ್ಟದಲ್ಲಿ ಎಲ್ಲ ವಿಚಾರದಲ್ಲೂ ಸಕ್ಸಸ್ ಆದಂಥ ಸೀಸನ್, ಪ್ರತಿಯೊಬ್ಬ ಕನ್ನಡಿಗನ ಮನ ತಲುಪಿದಂಥ ಸೀಸನ್. ಮೋಸ್ಟ್ಲಿ ನಾವು ಹ್ಯಾಪಿ ಬಿಗ್ ಬಾಸ್ ಅನ್ನುವಂಥ ಥೀಮ್ ಇಟ್ಕೊಂಡು ಏನು ಶುರು ಮಾಡಿದ್ವಿ, ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕೂಡ ಹ್ಯಾಪಿಯಾಗೇ ಇತ್ತು ಎಲ್ಲ ವಿಚಾರದಲ್ಲೂ ಕೂಡ. ಹಾಗಾಗಿ ಆ ಸೀಸನ್ ಅನ್ನ ನೆನಪು ಮಾಡ್ಕೊಳ್ತಾ ಇವತ್ತಿನ ಪ್ರೆಸ್ ಮೀಟ್ ಶುರು ಮಾಡೋದಾ, ಹ್ಯಾಪಿ ಬಿಗ್ ಬಾಸ್ನ ಹ್ಯಾಪಿ ಹೈಲೈಟ್ಸ್ ಯಾವ ರೀತಿ ಇತ್ತು ಅನ್ನುವಂಥ ಒಂದು ಚಿಕ್ಕ ಝಲಕ್ ಎವಿ ಇದೆ. ಎವಿ ನೋಡ್ಕೊಂಡ್ ಬಂದ್ಬಿಡೋಣ. ಎವಿ ಪ್ಲೀಸ್. ಅಸಲಿಯಾದ ಇವಾಗ ಶುರು ಸೀಸನ್ ತರ ಅನ್ಸುತ್ತೆ, ಒಂದು ವರ್ಷ ಮುಗದೇ ಹೋಯ್ತಾ ಅಂತ ನಿಜವಾಗ್ಲೂ ಗೊತ್ತಾಗೋದಿಲ್ಲ, ಅಷ್ಟು ಅದ್ಭುತವಾಗಿ ಮೂಡ್ ಬಂದಂತ ಒಂದು ಸೀಸನ್ 10. ಇನ್ನು ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಸುದ್ದಿಗಳು ನ್ಯೂಸ್ ವೈರಲ್ ಆಗೋದಕ್ಕೆ ಯಾವಾಗ ಶುರು ಆಗಬಹುದು? ಸೀಸನ್ ಅನೌನ್ಸ್ಮೆಂಟ್ ಆದಮೇಲೆ ಒಂದಷ್ಟು ಸುದ್ದಿಗಳು ವೈರಲ್ ಆಗುತ್ತೆ. ಆದರೆ ಕನ್ನಡ ಬಿಗ್ ಬಾಸ್ ವಿಚಾರಕ್ಕೆ ಬಂದರೆ, ಸೀಸನ್ 10 ಮುಗಿದ ದಿನ ವಿನ್ನರ್ ಅನೌನ್ಸ್ ಆಗಿದ ಮಾರನೇ ದಿನದಿಂದನೇ ನೆಕ್ಸ್ಟ್ ಸೀಸನ್ ಬಗ್ಗೆ ಒಂದಷ್ಟು ನ್ಯೂಸ್ ಸುದ್ದಿಗಳು ಹರಿದಾಡಕ್ಕೆ ಶುರು ಆಗುತ್ತೆ. ಅದರಲ್ಲಿ ಒಂದಷ್ಟು ಕಾಮನ್ ಕ್ವೆಶನ್ಸ್, ನೆಕ್ಸ್ಟ್ ಸೀಸನ್ ಕಂಟೆಸ್ಟೆಂಟ್ಸ್ ಯಾರಿರಬಹುದು ಅನ್ನುವಂಥ ಗೆಸ್ಗಳು ಶುರು ಆಗುತ್ತೆ. ಹಾಗೆ ಏನು ಥೀಮ್ ಇರ್ಬೋದು ಅಥವಾ ಕಾನ್ಸೆಪ್ಟ್ ಏನು ಹೊಸದಾಗಿರುತ್ತೆ ನೆಕ್ಸ್ಟ್ ಸೀಸನ್, ಈ ಥರ ಒಂದಷ್ಟು ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. ಇನ್ನೊಂದು ಯಾವಾಗಲೂ ಕೇಳುವಂಥ ಪ್ರಶ್ನೆ, ನೆಕ್ಸ್ಟ್ ಸೀಸನ್ ಸ್ಕ್ರಿಪ್ಟೆಡ್ ಇರುತ್ತಾ ಅನ್ನುವಂಥ ಪ್ರಶ್ನೆ. ಈ ಥರದ್ದು ಒಂದಷ್ಟು ಕ್ವಶನ್ಸ್ ಇರುತ್ತೆ. ಆದರೆ ಈ ಸಲ ವೈರಲ್ ಆದಂಥ ಒಂದು ಸುದ್ದಿ ಇದೆಯಲ್ಲ, ನಮ್ಮ ಹೋಸ್ಟ್ ನಮ್ಮ ಸುದೀಪ್ ಸರ್, ಅಭಿನಯ ಚಕ್ರವರ್ತಿ ಅವ್ರ ಬಗ್ಗೆನೇ ಒಂದು ನ್ಯೂಸ್ ವೈರಲ್ ಆಗುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗುತ್ತೆ. ಈ ಬಾರಿ ಸರ್ ಹೋಸ್ಟ್ ಮಾಡ್ತಾರಾ ಇಲ್ವಾ ಅನ್ನುವಂಥ ಒಂದು ಬಿಗ್ ಕ್ವೆಶನ್. ಅದು ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು ಗೊತ್ತಿಲ್ಲ, ಆದರೆ ತುಂಬ ಸುದ್ದಿ ಅಂತೂ ಆಯಿತು. ಆದರೆ ಒಂದು ವಿಚಾರ ನಾನಿಲ್ಲಿ ಮೆನ್ಷನ್ ಮಾಡಲೇಬೇಕು, ಸುದೀಪ್ ಸರ್ ಇಲ್ಲದೆ ಇರುವಂಥ ಬಿಗ್ ಬಾಸ್ ಕನ್ನಡನ ನಾವು ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ, ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನು ಆಗಲೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಕನ್ನಡದ ಸೋಲ್ ನೀವು. ಬಿಗ್ ಬಾಸ್ ಕನ್ನಡ ಅನ್ನೋದು ಒಂದು ಎಮೋಷನ್ ಆದರೆ ಎಲ್ಲ ಕನ್ನಡಿಗರಿಗೂ, ಕನ್ನಡ ಅಭಿಮಾನಿಗಳಿಗೂ, ಪ್ರೇಕ್ಷಕರಿಗೂ ಅದನ್ನು ನೀವು ಹೋಸ್ಟ್ ಮಾಡೋದು ಬಿಗ್ಗೆಸ್ಟ್ ಎಮೋಷನ್. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹೋಸ್ಟ್ ಚೇಂಜ್ ಆಗೋ ಮಾತೇ ಇಲ್ಲ ಅಂತ ಒಂದು ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಪ್ರೊಮೋದಲ್ಲಿ ಎಲ್ರಿಗೂ ಉತ್ತರ ಸಿಕ್ಕಿದೆ, ಕನ್ಫರ್ಮೇಷನ್ ಸಿಕ್ಕಿದೆ. ಹಾಗಾಗಿ ಈಗ ಆ ಪ್ರೊಮೋ ನೋಡ್ಕೊಂಡು ಬರುವಂಥ ಸಮಯ. ಪ್ರೊಮೋ ಪ್ಲೀಸ್. ಈಗಿಂದ ಬೇರೆನೇ ಲೆಕ್ಕ, ಇದು ಹೊಸ ಅಧ್ಯಾಯ. ಆಬ್ವಿಯಸ್ಲಿ ಅದು ಸುದ್ದಿನೇ ಹಂಗಿತ್ತು, ತುಂಬ ಜನಕ್ಕೆ ಅರಗಿಸ್ಕೊಳ್ಳೋದಕ್ಕಾಗದೇ ಇರುವಂಥ ವಿಚಾರ.
ಆಮೇಲೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಈ 10 ಸೀಸನ್ಗಳನ್ನ ನಾವು ತಗೊಂಡ್ರೆ ಈ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ವೆರಿ ಸ್ಟ್ರಾಂಗ್ ಥೀಮ್ ಇಟ್ಕೊಂಡು ಈ ಸಲ ಸೀಸನ್ 11 ಲಾಂಚ್ ಆಗ್ತಾ ಇದೆ. ಆ ಥೀಮ್ ಬಗ್ಗೆ ಒಂದು ಚಿಕ್ಕ ಇಂಟ್ರೋ ಕೊಟ್ಬಿಡ್ತೀನಿ. ಹೆವೆನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್. ಅಂದರೆ ಈ ಸೀಸನ್ ಹೊಸ ಅಧ್ಯಾಯ ಅಂತ ನಾವು ಯಾಕೆ ಹೇಳ್ತಿದ್ದೀವಿ ಅಂದರೆ, ಶುರುನೇ ಇಷ್ಟು ಒಂದು ಸ್ಟ್ರಾಂಗ್ ಥೀಮ್ ಇಟ್ಕೊಂಡು ಶುರು ಮಾಡ್ತಿದ್ದಾರೆ ಅಂದರೆ ಇನ್ನು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸೀಸನಲ್ಲಿ ಅಂತ ನಾವು ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇಲ್ಲಿಂದನೇ ಶುರು ಆಗಿದೆ. ಆ್ಯಂಡ್ ಅದ್ರ ಬಗ್ಗೆ ಕೂಡ ಒಂದು ಪ್ರೊಮೋ ರಿಲೀಸ್ ಆಯಿತು, ಅದ್ರ ಬಗ್ಗೆ ಕೂಡ ಹ್ಯೂಜ್ ಡಿಸ್ಕಷನ್ ಆಗ್ತಾ ಇದೆ. ಸೊ ಆ ಪ್ರೊಮೋ ನೋಡುವಂಥ ಸಂದರ್ಭ ಇದು. ಪ್ರೊಮೋ ಪ್ಲೀಸ್. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.